ರೈತರ ಬದುಕು ಎಲ್ಲ ಕೂಡ ಬಲ್ಲೆ. ಇದ್ರ ಜೊತೆಗೆ ನಗರದಲ್ಲಿರುವಂಥ ಜನರ ಸಮಸ್ಯೆ ಕೂಡ ಬಲ್ಲೆ. 42% ಜನ ನಗರಗಳಲ್ಲಿ ವಾಸಿಯಾಗಿದ್ದಾರೆ, ಮಿಕ್ಕಿದವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ. ಒಂದು ದೊಡ್ಡ ಶಿಫ್ಟ್ ಆಗ್ತಾ ಇದೆ. ಉದ್ಯೋಗಕ್ಕೋಸ್ಕರ ಜನ ಇವತ್ತು ವಲಸೆ ಬರ್ತಾ ಇದ್ದಾರೆ. ಹಳ್ಳಿ ಬಿಟ್ಟು ಬೆಂಗಳೂರಲ್ಲಿ ಏನಾದ್ರು ರಸ್ತೆಯಲ್ಲಿ ಮಾರ್ಕೊಂಡು ಆದರೂ ಚಿಂತೆ ಇಲ್ಲ, ಒಳ್ಳೆ ಬದುಕನ್ನು ಕಾಣ್ತೀನಿ, ಒಳ್ಳೆ ವಿದ್ಯಾಭ್ಯಾಸವನ್ನು ನನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಹಳ್ಳಿ ಜನರಿಗೆ ವ್ಯವಸಾಯವನ್ನು ದೂರ ಮಾಡೋಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಹೆಂಗೆ ತಡಿಬೇಕು ಅನ್ನೋದು ಒಂದು ದೊಡ್ಡ ಚಿಂತನೆಯಲ್ಲಿ ನಾವೆಲ್ಲ ಇದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನನ್ನೆಲ್ಲ ಕ್ಯಾಬಿನೆಟ್ ಕೊಲೀಗ್ಸು ಎನಿ ಡಿಸಿಷನ್ ವಿಲ್ ನಾಟ್ ಬಿ ಡಿ ಕೆ ಶಿವಕುಮಾರ್ ಡಿಸಿಷನ್, ಇಟ್ ವಿಲ್ ಬಿ ಎ ಕಲೆಕ್ಟಿವ್ ಡಿಸಿಷನ್ಸ್. ಸೊ ಎಲ್ಲ ಜೊತೆಗೆ ಸೇರಿ ಕೆಲಸ ಮಾಡೋರು. ಒಂದಿನ ಏರ್ಪೋರ್ಟು ವಿಚಾರಕ್ಕೆ ನನ್ನನ್ನು SM ಕೃಷ್ಣರವರು ರತನ್ ಟಾಟಾ ಅವರು ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು. ಆಗ ಅವ್ರು ಹೇಳಿದ್ರು, ಡಿ ಕೆ ನೀವು ತೊಗೊಳ್ಕೊಳ್ಳಿ ಅಂತ ಅವ್ರು ಕೇಳಿದ್ದು. ನಾವು ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗ್ಬೇಡಿ, ನೀವು ಯಾರನ್ನೋ 2-3 ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳಿದ್ದು. ಆಮೇಲೆ ನಾವು ಒಂದು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದೆವು. ಆಗೊಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್, ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಲಾಟರಲಿ ತೆಗೆದುಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ನು ನಾನು. ಸ್ಕೂಲಲ್ಲೇ ಯಾರೋ ಟಿ ವಿ ತೋರಿಸ್ತಾ ಇದ್ರು, ಯಾರೋ ನಮ್ಮ ವಿದ್ಯಾರ್ಥಿಗಳನ್ನು ಕೊಲೀಗ್ಸ್ ಹೇಳಿದ್ರೆ ನಂದು ಸ್ಟಾರ್ ಸಿಂಬಲ್ ಇತ್ತು ಅಂತ ಏನೋ ತೋರಿಸ್ತಾ ಇದ್ರು ಅಂತ ಫೋನ್ ಮಾಡಿದ್ರು. ಹಂಗೆ ಸ್ಕೂಲಲ್ಲೇ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೊಂಡು ಆ ಗರಡಿಯಿಂದ ಬೆಳ್ಕೊಂಡು ಇಲ್ಲಿವರೆಗೂ ಬಂದು ಮುಟ್ಟಿದ್ದೇನೆ. ಸೊ ಹಂಗೆ ಎಲ್ಲರೂ ಕೂಡ ಒಟ್ಟಿಗೆ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನನಗೆ ನಂಬಿಕೆ ಇದೆ. ಸೊ ಎಲ್ಲರ ಕಲೆಕ್ಟಿವ್ ಡಿಸಿಷನ್ಸು ಇವತ್ತೇನು ನಾವು 15 ಜನ 14 ಜನ ಇವತ್ತು ನಾವು ಸೇರಿದ್ದೇವೆ. ಇವತ್ತು ಕ್ಯಾಬಿನೆಟ್ಟು ಆಲ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೊ ಈ ಕ್ಯಾಬಿನೆಟ್ಟೇ ನಿಮ್ಗೆ ಹೇಳ್ತದೆ, ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಕುವೆಂಪುರವರು ಹೇಳಿದ್ರು, ಆ ಕುವೆಂಪುರವರು ಹೇಳಿದ್ದೇ ಈ ನಮ್ಮ ಕ್ಯಾಬಿನೆಟ್ನಲ್ಲಿ ಬಿಂಬಿಸ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೂಡ ಕಾಣ್ತಾ ಇದ್ದೀವಿ. ಸೊ ಎಲ್ಲ ವರ್ಗದ ಅನುಭವದ ನಾಯಕರುಗಳ ಸಹಕಾರದಿಂದ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಒಂದು ಬಲಿಷ್ಠವಾದಂಥ ಒಂದು ನಾಯಕತ್ವವನ್ನು ಕೊಟ್ಟು, ಆಡಳಿತವನ್ನು ಕೊಟ್ಟು ಎಲ್ಲರೂ ಕೂಡ ತೆಗೆದುಕೊಂಡೋಗಿ, ನೀವು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು 4 ಪಿಲ್ಲರ್ಸ್ ಅಂತ ನಾವೇನು ಕರಿತೀವಿ, ಇದೊಂದೇ ದೇಶದಲ್ಲಿ ಜುಡಿಷರಿ ಮತ್ತು ನಮ್ಮ ಶಾಸಕಾಂಗ, ನ್ಯಾಯಾಂಗ, ಶಾಸಕಾಂಗ ಒಂದು ನೋಡ್ತದೆ. ಇಲ್ಲೇ ಪಕ್ಕದಲ್ಲೇ ಕಾರ್ಯಾಂಗ ಕೃಷ್ಣ ಸಾಹೇಬರು ಕೂಡ ಪಕ್ಕದಲ್ಲಿ ಒಂದು ಹೊಸ ಸೌಧವನ್ನು, ವಿಕಾಸವನ್ನು ಕಟ್ಟಿಸಿದ್ದಾರೆ. ನೀವು ಕೂಡ ಮೀಡಿಯಾದವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದೀರಿ. ಸೊ ವಿತಿನ್ ಒಂದು 100-200 ಮೀಟ್ರಲ್ಲೇ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ಕೂಡ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಟೀಕೆ ಮಾಡಿ, ಬಟ್ ಸುಮ್ಮನೆ ಯಾವುದಾವುದೋ ವಿಚಾರನ ಗೊತ್ತಿಲ್ಲದೆ ಬರೀ ಸ್ಟೋರೀಸ್ನ ಹೊಸದಾಗಿ ಕ್ರಿಯೇಟ್ ಮಾಡೋದು ಬೇಡ. ರಾಜಕೀಯದ ಸ್ಟೋರೀಸ್ ಎಲ್ಲ ಮಾಡೋದು ಬೇಡ. ನಾನು ತಪ್ಪು ಮಾಡಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತಂದರೆ ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಯಾವತ್ತೂ ಕೂಡ ನಿಮ್ಮ ಮಾಧ್ಯಮದವ್ರಿಗೆ ನನ್ನ ಟೀಕೆ ಮಾಡಿದವ್ರನ್ನ ನಿಮ್ಮ ಯಾರನ್ನೂ ನಾನು ಕ್ವಶನ್ ಮಾಡಲಿಲ್ಲ. ನಾನು ತಿದ್ದಕ್ಕೆ ಕೇಳ್ತಾ ಇದ್ದೀರಿ ಅಂದ್ಕೊಂಡು ನಾನು ಅದನ್ನು ತಿದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಹಂಗೆ ಐ ಬಿಲೀವ್ ಇನ್ ಯು ಆಲ್ಸೋ, ಬಿಕಾಸ್ ನಿಮ್ಮ ಮೇಲೆ ನೀವೇನು ಹೇಳ್ತೀರಿ, ನಿಮ್ಮ ಕಣ್ಣಲ್ಲಿ ಏನು, ನಿಮ್ಮ ಕ್ಯಾಮ್ರಾಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಬರವಣಿಗೆಗಳಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಹೆಚ್ಚಿಗೆ ಜನ ಇವತ್ತು ನಂಬ್ಕೊಂಡಿದ್ದಾರೆ.